ಮಂಗಳೂರಿನಲ್ಲಿ ಸಹಕಾರಿ ಬ್ಯಾಂಕ್ ದರೋಡೆಯ ಪ್ರಕರಣ ನಕಲಿ ಇಡಿ ದಾಳಿಗೂ ಬ್ಯಾಂಕ್ನ ಈ ದರೋಡೆಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಯಾಕೆ ಈ ಅನುಮಾನ? ಎರಡೂ ಟೀಮ್ ಕೂಡ ಒಂದೇನಾ ಹಾಗಾದ್ರೆ ಅನ್ನೋದು ಪ್ರಶ್ನೆ ಆಗಿರೋದು. ಯಾಕೆ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಸಹಜವಾಗಿ ಈ ಒಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ ಕೂಡ ಇದೆ. ಎರಡೂ ಪ್ರಕರಣಗಳಲ್ಲಿ ಕೇರಳ ಗಡಿ ಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗ್ತಾ ಇದೆ. ನೋಡಿ, ಜನವರಿ 4ರಂದು ವಿಟ್ಲದ ಬೋಳಂತೂರು ಬಳಿ ನಕಲಿ ಇಡಿ ದಾಳಿ ಆಗತ್ತೆ. ಸಿಂಗಾರಿ ಬೀಡಿ ಮಾಲೀಕನ ಮನೆ ಮೇಲೆ ದಾಳಿಯನ್ನ ನಡೆಸಿ ಕೋಟಿ ಕೋಟಿ ಲೂಟಿ ಮಾಡ್ತಾರೆ. ಆ ಪ್ರಕರಣದಲ್ಲಿ ಎರಡು ಪ್ರಕರಣಗಳಲ್ಲಿ ಕನ್ನಡ ಮತ್ತು ಹಿಂದಿ ಭಾಷೆಯನ್ನ ಆಗುಂತಕರು ಮಾತನಾಡ್ತಾ ಇರೋದು ಕೂಡ ಒಂದೇ ತರ ಇದೆ. ಕೇರಳದ ತೀರಾ ಹತ್ತಿರದ ಗಡಿ ಭಾಗಗಳನ್ನ ಗುರಿಯಾಗಿಸಿಕೊಂಡು ಈ ಕೃತ್ಯಗಳು ನಡೀತಾ ಇದೆ. ಈ ಎರಡೂ ಪ್ರದೇಶಗಳಿಂದ 2-3 ಕಿಲೋಮೀಟರ್ ಪ್ರಯಾಣಿಸಿದ್ರೆ ಕೇರಳದ ಎಂಟ್ರಿ ಆಗತ್ತೆ. ಇದೇ ಕಾರಣಕ್ಕೆ ಕೇರಳದ ಗಡಿ ಗ್ರಾಮಗಳೇ ಆಗುಂತಕರ ಟಾರ್ಗೆಟ್ ಆದಂಗೆ ಕಾಣಿಸ್ತಾ ಇದೆ. ನಕಲಿ ಇಡಿ ದಾಳಿ ಮಾಡಿ 15 ದಿನ ಆಗಿದ್ದಷ್ಟೇನೆ ಸಹಕಾರಿ ಬ್ಯಾಂಕ್ ಲೂಟಿ ಆಗತ್ತೆ. ಇನ್ನು ನಕಲಿ ಇಡಿ ರೈಡ್ ಟೀಮ್ ಬಂಧಿಸದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು. ದರೋಡೆಕೋರರು ಕೇರಳ ಎಸ್ಕೇಪ್ ಆಗ್ತಾ ಇರೋದ್ರಿಂದ ಪೊಲೀಸರ ತನಿಖೆಗೂ ಕೂಡ ಹಿನ್ನಡೆ ಆಗ್ತಾ ಇದೆ. ಈ ಎಲ್ಲ ದರೋಡೆ ಕೃತ್ಯಗಳಿಗೆ ನೆರೆಯ ಕೇರಳದ ಲಿಂಕ್ ಇದೆಯಾ ಅನ್ನುವಂತ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಆಗುಂತಕರ ಟೀಮ್ಗೆ ಸ್ಥಳೀಯ ಕೆಲವು ನೆರವು ಇರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಈ ಎರಡೂ ಪ್ರಕರಣಗಳು, ಒಂದು ಇಡಿ ದಾಳಿ ತರದ್ದು, ನಾವು ಇಡಿ ಅಧಿಕಾರಿಗಳು ಅಂತ ಹೇಳ್ಕೊಂಡು ಹೋಗಿ ದಾಳಿ ಮಾಡಿದ್ದಿದ್ದು, ಅದಾದ್ಮೇಲೆ ಬ್ಯಾಂಕ್ನ ಲೂಟಿ ಮಾಡಿದ್ದಿದ್ದು. ಈ ಎರಡೂ ಪ್ರಕರಣಗಳಲ್ಲಿ ಸಾಮರ್ಥ್ಯ ಇರುವಂತ ಹಲವು ವಿಚಾರಗಳಿದೆ. ಒಂದು, ಕೇರಳದ ಗಡಿ ಭಾಗದಲ್ಲಿಯೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕೇರಳದ ಸಮೀಪದಲ್ಲಿಯೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ್ತೊಂದು, ಈ ದಾಳಿಯ ಸಂದರ್ಭದಲ್ಲಿ ಬಂದಂಥವರು ಹಿಂದಿ ಮಾತಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಎಲ್ಲವೂ ಕೂಡ ಲಿಂಕ್ ಆಗ್ತಾ ಇದೆ. ಮತ್ತು ಇನ್ನೊಂದೇನು ಅಂತಂದ್ರೆ, ನೋಡಿ, ಈ ಪ್ರಕರಣದಲ್ಲೂ ಹಾಗೇನೆ 15 ನಿಮಿಷದಲ್ಲಿ ರಾಜ್ಯದ ಬಾರ್ಡರ್ ಅನ್ನ, ಕರ್ನಾಟಕ ರಾಜ್ಯದ ಬಾರ್ಡರ್ ಅನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಬೇಕು ಅಂತಲೇ ಕರ್ನಾಟಕವನ್ನ ಬಿಟ್ಟು ಬೇರೆ ಗಡಿ ಭಾಗಕ್ಕೆ ಬರೋದಕ್ಕೆ ನಿಯರೆಸ್ಟ್ ಆಗಿರಬೇಕು. ಪೊಲೀಸರು ನಮ್ಮನ್ನು ಹುಡುಕೋದ್ರ ಒಳಗೆ, ಪೊಲೀಸರು ನಮ್ಮನ್ನು ರೀಚ್ ಆಗೋದ್ರ ಒಳಗೆ ನಾವು ಆ ಪ್ಲೇಸನ್ನ ಬಿಟ್ಟು ಬೇರೆ ಕಡೆ ಮೂವ್ ಆಗಬೇಕು ಅಂತಾನೆ ಪ್ಲಾನ್ ಮಾಡ್ಕೊಳ್ಳಲಾಗಿದ್ಯಾ? ಹಾಗಾದರೆ ಇದೆಲ್ಲದಕ್ಕೂ ಕೂಡ ಕೇರಳಕ್ಕೂ ಇದಕ್ಕೂ ನಂಟಿದ್ಯಾ ಅನ್ನೋದೊಂದು ಅನುಮಾನ. ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋ ವಿಚಾರ, ನಮ್ಮ ರಾಜ್ಯದಲ್ಲೇ ಏನಾದರೂ ಖದೀಮರು, ಕಳ್ಳರು, ದರೋಡೆಕೋರರು, ಕೊಲೆಗಾರರು ಇದ್ದರೆ ತನಿಖೆ ಈಸಿ. ಬಟ್ ನಮಗೆ ಈ ಇಂಟರ್ ಸ್ಟೇಟ್ ಅಂತ ಬಂದಾಗ, ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ತನಿಖೆಗೆ ಹಿನ್ನಡೆ ಆಗೋದು ಹೌದು. ಯಾಕಂದರೆ ಇಲ್ಲಿನ ಪೊಲೀಸರು ಅಲ್ಲಿಗೆ ಹೋಗಬೇಕಾಗತ್ತೆ, ಅಲ್ಲಿನ ಪೊಲೀಸರ ಸಹಾಯ ಬೇಕಾಗತ್ತೆ, ಸಾಥ್ ಸಿಗಬೇಕಾಗತ್ತೆ, ಒಂದಷ್ಟು ಸಮಸ್ಯೆಗಳು, ಅಡೆತಡೆಗಳು ಎದುರಾಗೋದು ಹೌದು. ಆಗ ತನಿಖೆಗೂ ಸ್ವಲ್ಪ ಹಿನ್ನಡೆ ಆಗತ್ತೆ. ಜೊತೆಗೆ ಈ ತನಿಖೆಗೆ ಮಾಡಬೇಕಾಗಿರುವಂಥ ಪ್ರಕ್ರಿಯೆಗಳಿರುತ್ತಲ್ಲ, ಆ ಪ್ರಕ್ರಿಯೆ ಫಾಲೋ ಅಪ್ ಮಾಡೋದ್ರ ಒಳಗಡೆನೆ ಆ ಕಳ್ಳರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಎಸ್ಕೇಪ್ ಆಗಬಹುದು. ಸೊ ಸಹಜವಾಗಿ ಈ ಎಲ್ಲ ಪ್ರಶ್ನೆಗಳು ಈಗ ಹುಡ್ಕೊಳ್ತಾ ಇದೆ. ನೋಡೋಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಸೊ ಈ ಕೇರಳದ ಗಡಿ ಭಾಗದಲ್ಲಿ ಬರುವಂಥ ಪ್ರದೇಶಗಳನ್ನೇ ಮೇನ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದು ಇಡಿ ಅಧಿಕಾರಿಗಳ ಸೋಜಿಗದಲ್ಲಿ ಬಂದು ಮಾಡಿದ್ದು ಒಂದು, ಈಗ ಈ ಕಳ್ಳತನ, ಈ ದರೋಡೆ ಒಂದು. ಎಲ್ಲೋ ಒಂದು ಕಡೆಯಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಈ ಥರದ ಘಟನೆಗಳು ನಡೀತಾ ಇದೆಯಾ? ಹೇಗೆ ಕೇರಳದ ಲಿಂಕ್ ಕಾಣಿಸ್ಕೊಳ್ತಾ ಇದೆ? ಎರಡೂ ಪ್ರಕರಣಗಳಿಗೂ ಸಾಮ್ಯತೆ ಏನೇನು ಅನಿಸ್ತಾ ಇದೆ ಅಂತ ಆದಿತ್ಯ? ನೀತಿ ನಿಜಕ್ಕೂ ಕೂಡ ಮಂಗಳೂರು ಭಾಗದಲ್ಲಿ ನಡೀತಾ ಇರುವಂತಹ ಎಲ್ಲಾ ದರೋಡೆ ಪ್ರಕರಣಗಳನ್ನು ನೋಡಿದ ಸಂದರ್ಭ, ಈ ದರೋಡೆ ಪ್ರಕರಣಗಳಿಗೆ ಕೇರಳದ ಒಂದು ಲಿಂಕ್ ಇರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈ ಗಡಿ ಭಾಗಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆಕೋರರು ದರೋಡೆಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಕೇವಲ ಕೋಟೆಕಾರ್ ಬ್ಯಾಂಕ್ ಮಾತ್ರ ಅಲ್ಲ ನಿನ್ನೆ ದರೋಡೆ ನಡೆದಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಬಂಟ್ವಾಳ ತಾಲೂಕಿನ ಬೋಳಂತೂರು ಅನ್ನುವಂಥ ಪ್ರದೇಶದಲ್ಲೂ ಕೂಡ ಓರ್ವ ಬಿಡಿ ಮಾಲೀಕನ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂತಹ ಕಳ್ಳರ ಗುಂಪು 30 ಲಕ್ಷಕ್ಕೂ ಅಧಿಕ ಹಣವನ್ನ ದೋಚಿ ಆಗಿದೆ. ಆ ಘಟನೆ ನಡೆದು ಸುಮಾರು 15 ದಿನಗಳೇ ಕಳೀತಾ ಬಂದರೂ ಕೂಡ ಈವರೆಗೂ ಕೂಡ ಆ ಒಂದು ದರೋಡೆಕೋರರ ಯಾವುದೇ ಮಾಹಿತಿ ಅನ್ನುವಂಥದ್ದು ಲಭ್ಯವಾಗಿಲ್ಲ. ಎಲ್ಲ ವಿಚಾರಗಳನ್ನು ನೋಡಿದ ಸಂದರ್ಭ ಕೇರಳಕ್ಕೂ ಈ ಒಂದು ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಅಲ್ಲೂ ಕೂಡ ದರೋಡೆಕೋರರು ಕೇರಳಕ್ಕೆ ಪರಾರಿಯಾಗಿರುವಂತಹ ಒಂದು ಸಂಶಯ ಕೂಡ ಮೂಡಿರುವಂಥದ್ದು. ಅಂದ್ರೆ ಈ ಕರ್ನಾಟಕ ಮತ್ತು ಕೇರಳ ಪೊಲೀಸರ ನಡುವಿನ ಒಂದು ಸಂವಹನದ ಕೊರತೆ ಅಥವಾ ಆ ಒಂದು ವಿಳಂಬತೆಯನ್ನ ಬಳಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಕಳ್ಳರು ಈ ತರ ಪ್ಲಾನ್ ಮಾಡಿ ದರೋಡೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ. ಮತ್ತೆ
ನಿನ್ನೆ ಕೂಡ ನಾವು ಗಮನಿಸ್ತಾ ಹೋಗ್ಬೋದು, ಕೋಟೆಕಾರ್ನಲ್ಲಿ ದರೋಡೆಯನ್ನು ನಡೆಸೋದಕ್ಕೆ ಅವರು ತೆಗೆದುಕೊಂಡಂತ ಸಮಯ ಕೇವಲ 5 ನಿಮಿಷ ಮತ್ತು ಕರ್ನಾಟಕದಿಂದ ಕೇರಳಕ್ಕೆ ಎಸ್ಕೇಪ್ ಆಗೋದಕ್ಕೆ ಅವರು ತೆಗೆದುಕೊಂಡಿದ್ದು ಕೇವಲ 15 ನಿಮಿಷ. ಅಂದ್ರೆ ಕೋಟೆಕಾರ್ ಪ್ರದೇಶ ಏನಿದೆ ಇದು ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ಬಹಳ ಹತ್ತಿರವಾಗಿರುವಂತಹ ಪ್ರದೇಶ. ಇದು 2-3 ಕಿಲೋಮೀಟರ್ ಪ್ರಯಾಣವನ್ನ ನಡೆಸಿದ್ರೆ ಸಾಕು ಅವರು ಕೇರಳ ಭಾಗಕ್ಕೆ ಹೋಗ್ತಾರೆ. ಆ ಬೊಳಂತೂರು ಅನ್ನುವಂಥ ಪ್ರದೇಶ ಕೂಡ ಅಷ್ಟೇ, ಅದು ಕೂಡ ಒಂದು 2 ಕಿಲೋಮೀಟರ್, ಅದು ಕೂಡ ಗಡಿ ಭಾಗ. ಅಲ್ಲೂ ಕೂಡ ಕೇರಳಕ್ಕೆ ಈಸಿಯಾಗಿ ಪ್ರಯಾಣವನ್ನ ಬೆಳೆಸಬಹುದು. ಇದನ್ನೇ ಅಸ್ತ್ರವಾಗಿ, ಇದನ್ನೇ ದಾಳವಾಗಿ ಉಪಯೋಗ ಮಾಡ್ತಾ ಇರುವಂತಹ ಕಳ್ಳರ ಗುಂಪು ಎಲ್ಲೆಲ್ಲ ಗಡಿ ಭಾಗಗಳಿದೆಯೋ, ಎಲ್ಲೆಲ್ಲ ಕೇರಳ ಕರ್ನಾಟಕ ಗಡಿ ಭಾಗಗಳಿದೆಯೋ ಆ ಭಾಗಗಳಲ್ಲಿ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ದರೋಡೆಯನ್ನ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಮತ್ತು ಈ ಬೀಡಿ ಮಾಲೀಕನ ಮನೆಗೆ ದಾಳಿ ಮಾಡಿದಂತ ಪ್ರಕರಣದಲ್ಲಿ ಯಾವುದೇ ರೀತಿಯ ಒಂದು ಲೀಡ್ ಇಲ್ಲ. ಈ ದರೋಡೆಕೋರರು ಯಾರು, ಎಲ್ಲಿಂದ ಬಂದ್ರು, ಏನಿವರ ಹಿನ್ನೆಲೆ, ಈ ಬಗ್ಗೆ ಯಾವುದೂ ಲೀಡ್ ಇಲ್ಲ. ಮತ್ತು ಇಲ್ಲೂ ಕೂಡ ಒಂದು ಸಾಮ್ಯತೆ ಇದೆ. ನಿನ್ನೆ ಬಂದಂತ ದರೋಡೆಕೋರರು ಕೂಡ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂಥದ್ದು ಅಲ್ಲಿನ ಸಿಬ್ಬಂದಿಗಳ ಮಾಹಿತಿ. ಮತ್ತು ಇಡಿ ಅಧಿಕಾರಿಗಳ ಸೋಗಿನಲ್ಲೂ ಕೂಡ ದಾಳಿ ಮಾಡಿದಂತ ದರೋಡೆಕೋರರು ಕೂಡ ಕನ್ನಡ ಮತ್ತು ಹಿಂದಿಯನ್ನ ಮಾತನಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಸಮಯ ಕಳೆದಂತೆ ಪೊಲೀಸ್ ಇಲಾಖೆಗೆ ಇದೊಂದು ರೀತಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಏನು ಪ್ರಕರಣ ನಡೆದು 20 ಗಂಟೆಗಳು ಕಳೆದರೂ ಕೂಡ ಈವರೆಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಕರ್ನಾಟಕದಿಂದ ಹಿಡಿದು ಕೇರಳ ಗಡಿಭಾಗದವರೆಗಿನ ಎಲ್ಲಾ CCTVಗಳನ್ನು ಪರಿಶೀಲನೆ ಮಾಡಿದ್ರು ಕೂಡ ಆ ದರೋಡೆಕೋರರ ಕಾರಿನ ಫೈನಲ್ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಿ ಆ ಕಾರ್ ನಿಂತಿದೆ, ಈ ಬಗ್ಗೆ ಇನ್ನೂ ಕೂಡ ಪೊಲೀಸರು ಮಾಹಿತಿಗೋಸ್ಕರ ತಡಕಾಡ್ತಾ ಇದ್ದಾರೆ. CM ಕೂಡ ನಿನ್ನೆ ಗರಂ ಆಗಿದ್ರು, ನಾನು ಮಂಗಳೂರಿಗೆ ಬಂದ ಸಂದರ್ಭ ಈ ತರ ಆಗಿದೆ ಅಂದ್ರೆ ಏನು, ಇದು ಕಾರಣ ಏನು ಮಾಡ್ತಿದ್ದೀರಾ ನೀವು ಅಂತ ಪೊಲೀಸ್ ಇಲಾಖೆಗೆ ಆ ಕ್ಲಾಸ್ ತೆಗೆದುಕೊಂಡಿದ್ರು. ಮತ್ತು ಕ್ಷಣದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆಯಿಂದ ಈ ಒಂದು ಘಟನೆಯ ಬಗ್ಗೆ ವಿಪಕ್ಷಗಳು ತೀವ್ರ ಟೀಕೆಯನ್ನ ಮಾಡ್ತಾ ಇದೆ. ಆ CM ಇದ್ದ ಹೊತ್ತಲ್ಲಿ ಈ ರೀತಿ ಘಟನೆ ಆಗಿದೆ, ಇದು ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಕೈಗನ್ನಡಿ ಅನ್ನುವಂಥ ರೀತಿಯೆಲ್ಲ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮಂಗಳೂರು ಪೊಲೀಸರಿಂದ ಗೃಹ ಇಲಾಖೆ ಸೇರಿದಂತೆ CM ಕಾರ್ಯಾಲಯ ಕೂಡ ಕ್ಷಣದ ಮಾಹಿತಿಯನ್ನ ಪಡಿತಾ ಇದೆ. ಸಮಯ ಕಳೆದಂತೆ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಕೂಡ ಈವರೆಗೂ ಸುಳಿವು ಸಿಕ್ಕಿಲ್ಲ. 5 ತಂಡಗಳು ಕೇರಳಕ್ಕೆ ಹೋಗಿ ತಲಾಶನೆ ನಡೆಸ್ತಾ ಇದೆ ನೀತಿ. ಓಕೆ ಆದಿತ್ಯ, ಒಂದು ಸೆಕೆಂಡ್ ಹಾಗೆ ಇರಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ನೋಡ್ಬಿಡೋಣ. ಮಂಗಳೂರು ಬ್ಯಾಂಕ್ ಲೂಟಿಯಾಗಿ 21 ಗಂಟೆ ಕಳೆದ್ರೂ ಕೂಡ ಕಳ್ಳರ ಸುಳಿವೇ ಸಿಕ್ಕಿಲ್ಲ. ಪೊಲೀಸ್ ಇಲಾಖೆಗೆ ಮತ್ತಷ್ಟು ಕಗ್ಗಂಟಾಯಿತು ಕೋಟೆಕಾರ್ ಬ್ಯಾಂಕ್ನ ರಾಬರ್. ಕರ್ನಾಟಕದಿಂದ ಕೇರಳದವರೆಗಿನ CC ಕ್ಯಾಮೆರಾ ಜಾಲಾಡಿದ್ರು ಕೂಡ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಎಲ್ಲವನ್ನ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಳ್ಳರ ಗುಂಪು ಅನ್ನೋದು ಗೊತ್ತಾಗ್ತಾ ಇದೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತ ಪೊಲೀಸ್ ಇಲಾಖೆ ಮಂಗಳೂರಿನಲ್ಲಿ ಹಿಂದೆ ನಡೆದಂತ ದರೋಡೆ ಪ್ರಕರಣಗಳನ್ನ ತಾಳೆ ಹಾಕಿ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ಗೆ ಈಗ ದೊಡ್ಡ ಸವಾಲಿಗೆ ಎದುರಾಗಿದೆ. ಮಂಗಳೂರು ಪೊಲೀಸರಿಂದ ಕ್ಷಣದ ಮಾಹಿತಿಯನ್ನ CM ಕಾರ್ಯಾಲಯ ಕೂಡ ಪಡ್ಕೊಳ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಅಪ್ಡೇಟ್ ಅನ್ನ ನಾವು ನೋಡ್ತಾ ಇದ್ವಿ, ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಅಂತ. ಆದಿತ್ಯ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅನ್ಸೋದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಈ ಬ್ಯಾಂಕನ್ನು ವಾಚ್ ಮಾಡಿ ಯಾವ ಸಂದರ್ಭಕ್ಕೆ ಬರಬೇಕು, ಯಾವಾಗ ಬರಬೇಕು ಅಂತ ತಿಳ್ಕೊಂಡು, ಜೊತೆಗೆ ಆ ಭಾಗದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿಗಿರುತ್ತೆ ಅದೆಲ್ಲವೂ ತಿಳಿದೇ ಇಲ್ಲಿಗೆ ಬಂದಂಗೆ ಕಾಣಿಸ್ತಿದೆ. ಒಂದು ಶುಕ್ರವಾರ ಎಲ್ಲ ನಮಾಜಿಗೆ ಹೋಗಿರ್ತಾರೆ, ಇನ್ನೊಂದು CM ಬರ್ತಾ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಟೈಟ್ ಆಗಿರುತ್ತೆ, ಆ ಸೆಕ್ಯೂರಿಟಿ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗಿರುತ್ತೆ. ಮತ್ತೊಂದು ಬ್ಯಾಂಕ್ನಲ್ಲಿ CC ಕ್ಯಾಮ್ರಾ ಕೆಟ್ಟೋಗಿದೆ. ಸೊ ನಿನ್ನೆಯಿಂದಲೂ ಇದ್ದಂಥ ಅನುಮಾನ ಬ್ಯಾಂಕ್ ಒಳಗಡೆ ಇರುವವ್ರು ಯಾರಾದರೂ ಇವ್ರಿಗೆ ಸಹಾಯ ಮಾಡ್ತಾ ಇರಬಹುದಾ, ಯಾರು ಇವರಿಗೆ ಸಹಾಯವನ್ನು ಮಾಡಿರಬಹುದಾ ಅಂತ. ಸೊ ತನಿಖೆಗೆ ಯಾವೆಲ್ಲ ಸವಾಲುಗಳು, ಅಡೆತಡೆಗಳು ಎದುರಾಗ್ತಾ ಇದೆ, ಏನೆಲ್ಲ ಅನುಮಾನಗಳು ಹುಟ್ಕೊಳ್ತಾ ಇದೆ ಅಂತ ಆದಿತ್ಯ? ಆ ನೀತಿ ನಿಜವೂ ಕೂಡ ಇದೊಂದು ರೀತಿ ಅನುಮಾನನೇ. ಆ ಟೈಮಲ್ಲೇ CC ಕ್ಯಾಮ್ರಾ ಆಫ್ ಆಗುತ್ತೆ, ಟೆಕ್ನಿಷಿಯನ್ ಬರ್ತಾರೆ. ಅದೇ ಟೈಮಲ್ಲಿ ಅಲ್ಲಿದ್ದಂಥ ಅಂಗಡಿ ಮುಂಗಟ್ಟಿನ ಎಲ್ಲ ಜನರು ಕೂಡ ಮಸೀದಿಗೆ ಹೋಗ್ತಾರೆ. ಆ ಕಳ್ಳರ ಗುಂಪು ಕಾರಿನಿಂದ ಇಳಿದು ಗೋಣಿಚೀಲಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬ್ಯಾಂಕಿಗೆ ಎಂಟ್ರಿ ಕೊಡುವಂಥ ದೃಶ್ಯವನ್ನು ನೋಡಿದ ಸಂದರ್ಭ ಇವರಿಗೇನೋ ಈ ಬ್ಯಾಂಕ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ, ಹೀಗೋದ್ರೆ ನಾವು ಬ್ಯಾಂಕಿಗೆ ಹೋಗ್ತೀವಿ, ಆರಾಮವಾಗಿ ಅಲ್ಲಿಂದ ಹಣ ತೆಗೆದುಕೊಂಡು ಬಂದು ಇಲ್ಲಿಂದ ಎಸ್ಕೇಪ್ ಆಗಬಹುದು ಅನ್ನುವ ರೀತಿಯ ಲೆಕ್ಕಾಚಾರದಿಂದಲೇ, ಅಷ್ಟೊಂದು ಕಾನ್ಫಿಡೆನ್ಸ್ ಇಂದಲೇ ಅವರು ಹೋಗೋ ರೀತಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಅವರ ಮುಖದಲ್ಲೂ ಒಂದು ರೀತಿಯ ಕಾನ್ಫಿಡೆನ್ಸ್, ಅವರ ಚಲನವಲನದಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ಪ್ರೀ ಪ್ಲಾನ್ಡ್ ರಾಬರಿ ಇದು. ಆ ಕೇವಲ ಕೋಟೆಕಾರು ಅಥವಾ ಉಳ್ಳಾಳ ಭಾಗದಲ್ಲಿ ಆ ಒಂದು ಬ್ಯಾಂಕ್ ಮಾತ್ರ ಇಲ್ಲ, ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳಿದೆ. ಮತ್ತು ಎಲ್ಲಾ ಸಹಕಾರಿ ಬ್ಯಾಂಕ್ಗಳ ಒಂದು ಭದ್ರತೆ ವ್ಯವಸ್ಥೆ ಇಷ್ಟೇ ಇದೆ. ಆ ದಿನದ ಹೊತ್ತಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ, ಆ CC ಕ್ಯಾಮ್ರಾ ವರ್ಕ್ ಆಗುತ್ತೋ ಇಲ್ಲೋ ಈ ಬಗ್ಗೆ ಕೂಡ ಒಂದು ನಿರ್ಲಕ್ಷ್ಯತನ ಅನ್ನುವಂಥದ್ದು ಇದೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಯಾರೋ ಗೊತ್ತಿದ್ದವರೇ ಮಾಡಿದ್ದಾರೆ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಮಾತು.
ಗ್ರಾಹಕರು ಕೂಡ ಇದೇ ತರ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಮೊದಲನೇ ಬಾರಿ ಅಲ್ಲ ಬ್ಯಾಂಕ್ ನಲ್ಲಿ ರಾಬರಿ ನಡೀತಾ ಇರುವಂತದ್ದು. ಈ ಹಿಂದೆ ಕೂಡ ಅದೇ ಬ್ಯಾಂಕ್ ನಲ್ಲಿ ರಾಬರಿ ನಡೆದಿತ್ತು. ಅದರಲ್ಲಿ ನೇರವಾಗಿ ಆ ಒಂದು ಬ್ಯಾಂಕ್ ನ ನಿರ್ದೇಶಕಿಯ ಪತಿಯೇ ಭಾಗವಹಿಸಿದ್ರು ಅನ್ನುವಂತ ವಿಚಾರ ಕೂಡ ಇದೆ. ಹಾಗಾಗಿ ಮತ್ತೆ ಇದೇ ರೀತಿಯ ಒಂದು ಅನುಮಾನ ಮೂಡ್ತಾ ಇದೆ. ಇನ್ನೊಂದು ಕಡೆಯಿಂದ ಪೊಲೀಸ್ ಇಲಾಖೆಗೂ ಕೂಡ ಇದು ಸಾಕಷ್ಟು ಕಗ್ಗಂಟಾಗ್ತಾ ಇದೆ. ಒಂದು ಬ್ಯಾಂಕ್ ನಲ್ಲಿ ಸಿಸಿ ಕ್ಯಾಮೆರಾ ಇರಲಿಲ್ಲ, ಹಾಗಾಗಿ ಇದು ಕೂಡ ಒಂದು ತನಿಖೆಯನ್ನ ವಿಳಂಬ ಮಾಡ್ತಾ ಇದೆ. ಮತ್ತು ಕೇರಳ ಭಾಗಕ್ಕೆ ಹೋದಂತ ಆ ಒಂದು ಕಾರ್ ಏನಿದೆ, ತಲಪಾಡಿ ಟೋಲ್ ಗೇಟ್ ಅನ್ನ ದಾಟಿದ ಬಳಿಕ ಹೊಸಂಗಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಲೆಫ್ಟ್ಗೆ ತೆಗೆದುಕೊಳ್ಳುತ್ತೆ. ಅಂದ್ರೆ ಅದು ಹಳ್ಳಿಗಾಡಿನ ಪ್ರದೇಶ. ಅಲ್ಲಿ ಲೆಫ್ಟ್ಗೆ ತೆಗೆದುಕೊಂಡ ಬಳಿಕ ಆ ಕಾರ್ ಎಲ್ಲಿ ಹೋಯಿತು, ರಾಷ್ಟ್ರೀಯ ಹೆದ್ದಾರಿಯನ್ನ ಬಿಟ್ಟು ಆ ದರೋಡೆಕೋರರು ಎಲ್ಲಿಗೆ ಹೋದ್ರು, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಅನುಮಾನ. ಮತ್ತು ಆ ಪೊಲೀಸ್ ಇಲಾಖೆಗೂ ಕೂಡ ಇದು ಸಾಕಷ್ಟು ಕಠಿಣವಾಗಿ ಪರಿಣಮಿಸ್ತಾ ಇದೆ. ಸುಳ್ಯ ಅಥವಾ ಮಡಿಕೇರಿ ಕಡೆಗೆ ಹೋಗಿರ್ಬೋದಾ, ಅಥವಾ ಮತ್ತೆ ಒಳ ರಸ್ತೆಯಿಂದ ಕಾಸರಗೋಡಿನತ್ತ ಹೋಗಿರ್ಬೋದಾ ಅನ್ನುವ ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದ್ದಂತಹ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದಂತಹ ಪೊಲೀಸರಿಗೆ ಒಂದು ರೀತಿ ಶಾಕ್ ಇದು. ಎಲ್ಲವನ್ನ ನೀಟಾಗಿ ಪ್ಲಾನ್ ಮಾಡಿ ಪೊಲೀಸರ ಒಂದು ತನಿಖೆಯ ಆಯಾಮವನ್ನ ಕೂಡ ಅರಿತುಕೊಂಡು ಎಲ್ಲ ಆಧಾರದಲ್ಲಿ ಒಂದು ಡಕಾಯಿತಿಯನ್ನ ಮಾಡಿದ್ದಾರೆ. ಈವರೆಗೂ ಕೂಡ ಆ ಕಾರ್ ಎಲ್ಲಿಗೆ ಹೋಯಿತು, ಎಲ್ಲಿ ಹೋಗಿ ನಿಲ್ತು, ಯಾವುದರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ನೀತಿ ಪೊಲೀಸರು ಇನ್ನಷ್ಟು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಸುಮಾರು 5 ತಂಡಗಳನ್ನು ರಚನೆ ಮಾಡಿದ್ದಾರೆ. ಸಿಎಂ ಕಾರ್ಯಾಲಯದಿಂದಲೂ ಕೂಡ ತನಿಖೆಯ ಕ್ಷಣದ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಗೃಹ ಇಲಾಖೆ ಕೂಡ ಖಡಕ್ ವಾರ್ನಿಂಗ್ ಅನ್ನ ನೀಡಿದೆ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ಗೆ ಇದು ಒಂದು ರೀತಿ ಚಾಲೆಂಜ್ ಆಗಿ ಪರಿಣಮಿಸಿದೆ. ಪೊಲೀಸ್ ಇಲಾಖೆ ಇದನ್ನ ಯಾವ ರೀತಿ ಭೇದಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಆದಿತ್ಯ, ಒಂದು ಈ ಹಿಂದೆ ಕೂಡ ಇದೇ ಬ್ಯಾಂಕ್ ನಲ್ಲಿ ದರೋಡೆ ಆಗಿತ್ತು, ಆಗ ಕೂಡ ಬ್ಯಾಂಕ್ ನ ಅಧಿಕಾರಿಗಳು ಶಾಮೀಲಾಗಿದ್ರು ಅನ್ನೋದಾದ್ರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನಾದರೂ ಸಾಮ್ಯತೆ ಲಿಂಕ್ ಇರುವಂಥ ನಿಟ್ಟಿನಲ್ಲಿ ಆ ಆ್ಯಂಗಲ್ನಲ್ಲೂ ತನಿಖೆ ನಡೀತಿದೆಯಾ? ಇನ್ನೊಂದು ಆಲ್ರೆಡಿ ಒಮ್ಮೆ ಈ ಥರ ದರೋಡೆ ಆಗಿದ್ರು ಕೂಡ ಬ್ಯಾಂಕ್ನಲ್ಲಿ ಇಷ್ಟು ನಿರ್ಲಕ್ಷ್ಯ ಯಾಕೆ? ಒಂದು ಸೈರನ್ ಅನ್ನೋದಿಲ್ಲ, CCTV ಅನ್ನೋದಿಲ್ಲ, ಟೈಟ್ ಸೆಕ್ಯೂರಿಟಿ ಅನ್ನೋದಿಲ್ಲ, ಯಾಕೆ ಇಷ್ಟು ನೆಗ್ಲೆಕ್ಟ್ ಯಾಕೆ? ಸೊ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ಆ್ಯಕ್ಷನ್ಸ್ ತಗೋಬೇಕು, ತನಿಖೆ ಆಗಬೇಕು ಅಂತ ಕಾಣುತ್ತೆ ಆದಿತ್ಯ. ಇದು ಗ್ರಾಹಕರ ಆಗ್ರಹವೂ ಕೂಡ ಹೌದು ನೀತಿ. ಯಾಕಂದ್ರೆ ಹಿಂದೆ ಒಂದು ದರೋಡೆ ನಡೆದಿತ್ತು 2019ರಲ್ಲಿ. ಇದಾದ ಬಳಿಕವೂ ಕೂಡ ಯಾಕೆ ಬ್ಯಾಂಕ್ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದೇ ಒಂದು ಪ್ರಶ್ನೆ. ಸಿಸಿ ಕ್ಯಾಮ್ರಾ ಸರಿಯಾಗೇ ಇದೆ, ನಾವು ರಿಪೇರಿ ಮಾಡೋಕ್ಕೆ ಹೋದಂಥ ಸಂದರ್ಭ ಅದು ಆಫ್ ಮಾಡಲಾಗಿತ್ತು, ಹಾಗಾಗಿ ದರೋಡೆ ನಡೆದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಸೈರನ್ ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ. ಈ ಲಾಕರ್ನ ಓಪನ್ ಮಾಡಿ ಚಿನ್ನವನ್ನು ಎಗರಿಸುವಂಥ ಹೊತ್ತಲ್ಲೂ ಕೂಡ ಸೈರನ್ ಆಗಲಿಲ್ಲ ಅಂತ ಆದರೆ ಅದು ಇರೋದಾದರೂ ಯಾಕೆ? ಇದೆಲ್ಲವೂ ಕೂಡ ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಬ್ಯಾಂಕ್ ಅಧ್ಯಕ್ಷರ ಬಳಿ ಈ ಬಗ್ಗೆ ಮಾಹಿತಿಯನ್ನು ಕೇಳಿದ ಸಂದರ್ಭ ಅವ್ರು ಹೇಳ್ತಾರೆ, ರಾತ್ರಿ ಹೊತ್ತು ಮಾತ್ರ ಸೈರನ್ ನಾವು ಉಪಯೋಗ ಮಾಡುವಂಥದ್ದು, ಅದನ್ನು ಆನ್ ಮಾಡ್ತೀವಿ, ರಾತ್ರಿ ಹೊತ್ತು ಸೈರನ್ ಆಗುತ್ತೆ. ಆ ಸೆಕ್ಯೂರಿಟಿ ಗಾರ್ಡ್ ಕೂಡ ರಾತ್ರಿ ಹೊತ್ತು ಮಾತ್ರ ಇರ್ತಾರೆ ಅನ್ನುವಂಥದ್ದು. ಒಂಥರ ಇದು ನಿರ್ಲಕ್ಷ್ಯದ ತರ ಕಾಣಿಸುತ್ತೆ. ಈಗ ಬೇರೆ ಸಹಕಾರಿ ಬ್ಯಾಂಕಿನ ವ್ಯವಸ್ಥೆ ಏನೇ ಇದ್ರೂ ಕೂಡ ಈ ಬ್ಯಾಂಕ್ನಲ್ಲಿ ಹಿಂದೆ ದರೋಡೆ ಆಗಿತ್ತು, ಇವರ ವೈಫಲ್ಯತೆಯಿಂದಲೇ ದರೋಡೆಗಳು ಆಗಿತ್ತು. ಹಾಗಾಗಿ ಈ ಬಾರಿ ಆದರೂ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಮತ್ತು ದಿನದ ಹೊತ್ತಲ್ಲೂ ಕೂಡ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಬೇಕಾಗಿತ್ತು. 10-12 ಕೋಟಿ ಮೌಲ್ಯದ ಚಿನ್ನಾಭರಣ ಇರುವಂತಹ ಹೊತ್ತಲ್ಲಿ ಅವರಿಗೆ ಸೆಕ್ಯೂರಿಟಿಯನ್ನ ನೇಮಿಸೋದಕ್ಕೆ ಆಗಲಿಲ್ಲ ಅಂತ ಆದರೆ ಇದೊಂಥರ ನಿರ್ಲಕ್ಷ್ಯ ಅಂತಾನೆ ಪರಿಗಣಿಸಲ್ಪಡುತ್ತೆ. ಮತ್ತು ಅದೇ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಯಾಕೆ ಆಫ್ ಆಯಿತು, ಈ ವಿಚಾರವನ್ನೇ ಫೋಕಸ್ ಮಾಡಿ CCTV ಟೆಕ್ನಿಷಿಯನ್ ಯಾರಲ್ಲಿದ್ದರೋ ಅವರನ್ನ ಕೂಡ ತೀವ್ರ ತನಿಖೆಗೆ ಪೊಲೀಸರು ಒಳಪಡಿಸ್ತಾ ಇದ್ದಾರೆ. ಮತ್ತು ಏನು ಚಿನ್ನ ಮಾಪಕರು ಈ ಹಿಂದೆ ಕೂಡ ಬ್ಯಾಂಕ್ ದರೋಡೆ ಆಗುವಂಥ ಹೊತ್ತಲ್ಲೂ ಕೂಡ ಅವರು ಸಾಕ್ಷಿಯಾಗಿದ್ರು. ಈ ಬಾರಿ ದರೋಡೆ ಆಗುವ ಹೊತ್ತಲ್ಲೂ ಕೂಡ ಅವರು ಅಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಳುವಂತಹ ಸನ್ನಿವೇಶಗಳಿಲ್ಲ. ಸಾಕಷ್ಟು ಜನರ ಬದುಕು ಭವಿಷ್ಯ ಅನ್ನುವಂಥದ್ದು ಇದರ ಮೇಲೆ ಡಿಪೆಂಡ್ ಆಗಿದೆ. ಬ್ಯಾಂಕ್ ಆಡಳಿತ ವ್ಯವಸ್ಥೆ ಹೇಳುತ್ತೆ ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ, ಏನು ಭಯ ಪಡಬೇಕಾಗಿಲ್ಲ ಅಂತ. ಆದ್ರೆ ಇತರ ಬ್ಯಾಂಕ್ಗಳಿಗೂ ಕೂಡ ಒಂದು ರೀತಿಯ ಎಚ್ಚರಿಕೆ ಕರೆಗಂಟೆ ಇದು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.